ನಮಸ್ಕಾರ. ವೇದಿಕ್ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಪೋರ್ಟಲ್ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ನಿಮಗೆ. 1212 ಅನ್ನುವಂಥ ಪೋರ್ಟಲ್ ಅದು. ಈ 1212 ಅನ್ನುವಂಥ ಪೋರ್ಟಲ್ಲು ಎವ್ರಿ ಇಯರ್ ಓಪನ್ ಆಗುತ್ತೆ. ಹಾಗೆ 1111 ಪೋರ್ಟಲ್ ಇರುತ್ತೆ, 99 ಪೋರ್ಟಲ್ ಇರುತ್ತೆ. ಈ ರೀತಿಯಾದಂಥ ಹಲವಾರು ಪೋರ್ಟಲ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಕೂಡ. ನೀವು ಮ್ಯಾನಿಫೆಸ್ಟ್ ಮಾಡಿ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನೀವೇನಾದರೂ ಮ್ಯಾನಿಫೆಸ್ಟ್ ಆ ದಿನ ಮಾಡಿಲ್ಲ, ಇಲ್ಲ ನಿಮಗೆ ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡಿದರೂ ಕೂಡ ರಿಸಲ್ಟ್ ಕರೆಕ್ಟಾಗಿ ಸಿಕ್ಕಿಲ್ಲ ಅನ್ನೋದಾದರೆ 1212 ಅನ್ನೋವಂಥ ಪೋರ್ಟಲ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಬರುವಂಥ ಶುಕ್ರವಾರ ಅಂದರೆ 12ನೇ ತಾರೀಕು 1212 ಪೋರ್ಟಲ್ ಓಪನ್ ಆಗ್ತಿದೆ. ತುಂಬ ವಿಶೇಷವಾದಂಥ ನಂಬರು. ಈ 1212 ನಂಬರ್ ಏಂಜಲ್ ನಂಬರ್ ಬಗ್ಗೆ ಹಲವಾರು ಸರಿ ನಾನು ನಿಮಗೆ ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ. ಯಾವ ರೀತಿ ನೀವು ಇದನ್ನು ಯೂಸ್ ಮಾಡಬೇಕು, ಯಾವ ರೀತಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನೆಲ್ಲ ನಾನು ಎಷ್ಟೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಕೂಡ. ಅದರಲ್ಲೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ದಿನ ಈ ಶುಕ್ರವಾರ, ಅಂದರೆ 12th ಡಿಸೆಂಬರ್ ಅಂತಲೇ ಹೇಳ್ಬೋದು. ಹಾಗಾಗಿ 12th ಡಿಸೆಂಬರ್ 12 ಮಂತ್ ಕೂಡ ನಮಗೆ ಒಟ್ಟಿಗೆ ಬರೋದ್ರಿಂದ ನಾವು 1212 ಅಂತ ಹೇಳ್ತೀವಿ. ನಾವು ಯಾಕೆ 1212 ಇಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಫಸ್ಟ್ 12 ಬಂದು 1 ಆ್ಯಂಡ್ 2, ಅಂದರೆ 1 + 2 = 3. 3 ಬಂದು ಗುರುವಿಗೆ ನಾವು ಹೋಲಿಸ್ತೀವಿ. ಹಾಗೆ 1212 ಅಂದರೆ ರಿಪೀಟ್ ಆಗ್ತಿದೆ, ಅದೇ ನಂಬರು 2 ಸರಿ ರಿಪೀಟ್ ಆಗ್ತಾ ಇರೋದ್ರಿಂದ 3 3 ಅಂದರೆ 1 + 2 ಸೇರಿ 3 ಆಗುತ್ತೆ. ಹಾಗೆ ತಿರ್ಗಾ 1 + 2 ಸೇರಿ 3 ಆಗೋದ್ರಿಂದ 3 3 ಆ್ಯಡ್ ಮಾಡಿದಾಗ ನಮಗೆ ಶುಕ್ರನ ನಂಬರ್ ಆದಂಥ 6 ನಂಬರ್ ಸಿಗ್ತಾ ಇದೆ. ಸೊ ಹಾಗಾಗಿ ಶುಕ್ರನ ನಂಬರ್ 6 ನಮಗೆ ಗೊತ್ತು. ಹಲವಾರು ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಶುಕ್ರ ನಮಗೆ ಅದು ಒಂದು ಕರೆಕ್ಟಾಗಿ ನಮ್ಮ ಲೈಫಲ್ಲಿದ್ದರೆ ಏನೇ ನಾವು ಮಾಡಿದರೂ ಕೂಡ ಲಕ್ಸುರಿ ಆದಂಥ ಒಂದು ಲೈಫು ನಮಗೆ ರೀಚ್ ಆಗೋಕ್ಕೆ ಆಗುತ್ತೆ. ಲೈಫಲ್ಲಿ ನಮಗೆ ಲಕ್ಸುರಿ ಸಿಗುತ್ತೆ ಅಂತಲೇ ಅದರ ಅರ್ಥ. ಹಾಗಾಗಿ ಈ ಒಂದು ನಂಬರಿಗೆ ವಿಶೇಷತೆ ಅಂದರೆ ಇದೇನೆ. ಹಾಗಾಗಿ 1212 ಏಂಜಲ್ ನಂಬರ್ನ ನೀವು ಯೂಸ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದೆ ಆಗಿದ್ದಲ್ಲಿ 1212 ಅಂತ ಕಮೆಂಟ್ ಮಾಡಿ. ಇನ್ನು ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ 2 ಟೆಕ್ನಿಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ದಿನ ನೀವು ಮಾಡಬೇಕಾಗಿರುವಂಥ 2 ಟೆಕ್ನಿಕ್ ಇದು ನಿಮ್ಮ ಕೈಯಲ್ಲಿ, ಆದರೆ ಟೈಮಿಂಗ್ಸ್ ಸ್ವಲ್ಪ ನೀವು ಮೇಂಟೈನ್ ಮಾಡಬೇಕು. 1212 ಅನ್ನುವಂಥದ್ದು ಮಧ್ಯಾಹ್ನವೂ ಬರುತ್ತೆ, ಹಾಗೆ ನಿಮಗೆ ನೈಟಲ್ಲೂ ಕೂಡ ಬರುತ್ತೆ. ಈ 12 ಅಂತ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ 12 ಗಂಟೆ 12 ನಿಮಿಷ ಅನ್ನುವಂಥದ್ದು. ರಾತ್ರಿ ನಿಮಗೆ ಎಷ್ಟೋ ಜನಕ್ಕೆ ನೈಟ್ ಕೂತ್ಕೊಂಡು ಮಾಡೋದು ಆಗದೇ ಇರೋವಂಥ ವಿಷಯ. ಕೆಲವ್ರಿಗೆ ಆಗುತ್ತೆ, ಎದ್ದಿರ್ತಾರೆ, ಅವ್ರು ಮಾಡ್ಬೋದು. ಇಲ್ಲಾಂದರೆ ನೀವು ಮಧ್ಯಾಹ್ನ ಈ ಒಂದು ಟೈಮಲ್ಲಿ ಮಾಡ್ಬೋದು. ಈ 2 ಟೈಮು ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ಶುಕ್ರವಾರ ದಿನ ಆಗಿರೋದ್ರಿಂದ ನೀವು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಈ ಒಂದು ಟೆಕ್ನಿಕ್ನ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಒಳಗಡೆ ಮಾಡ್ಕೋಬೋದು. ಇಲ್ಲಾಂದರೆ ಸಾಯಂಕಾಲ ಅಂದರೆ ನೈಟು 8 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ಈ ಒಂದು ಟೆಕ್ನಿಕ್ನ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಗ್ರೀನ್ ಕಲರ್ ಪೆನ್ ನಿಮಗೆ ಬೇಕಾಗುತ್ತೆ. ಈ ಗ್ರೀನ್ ಕಲರ್ ಪೆನ್ನು ಮಾಡಿ ನೀವು ನಿಮ್ಮ ಉಂಗುರ ಬೆರಳ ಮೇಲೆ, ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ರಿಂಗ್ ಫಿಂಗರ್ ಮೇಲೆ 1212 ಅನ್ನೋವಂಥ ನಂಬರ್ನ ನೀವು ಬರೀಬೇಕಾಗುತ್ತೆ. ಈ ರೀತಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಆ ರೀತಿ ನೀವು 1212 ಅಂತ ಬರೀಬೇಕಾಗುತ್ತೆ. 1212 ಬರೆದ ನಂತರ ನೀವು ಏನು ಆಸೆ ಪಡ್ತಿದ್ದೀರಾ ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೋಬೇಕಾಗತ್ತೆ. ಅಂದರೆ ಆಲ್ರೆಡಿ ನಡೆದಿರೋವಂಥ ರೀತಿಯಲ್ಲಿ ಇದನ್ನು ನೀವು ಕಾಣಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಒಂದು ವಸ್ತು ತೊಗೊಳ್ಳೋ ಅಂತ ಆಸೆ ಇರ್ಬೋದು, ಇಲ್ಲ ಬೇರೆ ಏನಾದರೂ ಒಂದು ವಿಷಯದ ಬಗ್ಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಅದು ಆಲ್ರೆಡಿ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅನ್ನೋವಂಥದ್ದನ್ನು ನೀವು ಕಾಣಬೇಕಾಗತ್ತೆ ಈ ಬೆರಳಲ್ಲಿ ಬರೆಯುವಂಥ ಸಂದರ್ಭದಲ್ಲಿ. ಸೊ ಹಾಗೆ ಪೇಪರಲ್ಲಿ ಕೂಡ ನೀವು ಇದೇ ರೀತಿ ಬರೀಬೇಕಾಗುತ್ತೆ. ಈ ಬೆರಳಲ್ಲಿ ಬರೆದಿರೋದು ಒಂದು 1/2 ಅವರ್ ಆದರೂ ನಿಮ್ಮ ಕೈಯಲ್ಲಿ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀರಾಗಿ ತೊಳೆಯೋದಾಗಲಿ ಇಲ್ಲ ಬೇರೆ ರೀತಿ ಅಳಿಸಿ ಹೋಗೋದಾಗಲಿ ಆಗಬಾರ್ದು. ಅರ್ಧ ಗಂಟೆ ನಿಮ್ಮ ಕೈಯಲ್ಲಿರಬೇಕು. ಅದಾದ ನಂತರ ಅದಾಗದೆ ಹೋದ್ರೂ ಏನೂ ಪರವಾಗಿಲ್ಲ. ಇನ್ನು ನೆಕ್ಸ್ಟ್ ನೀವು ಮಾಡಬೇಕಾಗಿರುವಂಥದ್ದು, ಒಂದು ಪೇಪರಲ್ಲಿ, ಇದು ಆವತ್ತು ಒಂದೇ ದಿನ ಮಾಡಬೇಕಾಗಿರುವಂಥದ್ದು, ಪದೇ ಪದೇ ರಿಪೀಟ್ ಮಾಡುವಂಥದ್ದೆಲ್ಲ ಏನೂ ಇಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಒಂದು ವೈಟ್ ಶೀಟ್ ತೊಗೊಂಡು ಅದರಲ್ಲಿ ನೀವು ಆಲ್ರೆಡಿ ನಾನಿಲ್ಲಿ ಒಂದು ಸಿಂಬಲ್ ತೋರಿಸಿದ್ದೀನಿ. ಇದನ್ನು ನಾವು ಇನ್ಫಿನಿಟಿ ಸಿಂಬಲ್ ಅಂತ ಹೇಳ್ತೀವಿ. ಆ ಸಿಂಬಲನ್ನು ನೀವು ಗ್ರೀನ್ ಪೆನ್ನಲ್ಲಿ ಬರೀಬೇಕಾಗುತ್ತೆ. ಸಿಂಬಲನ್ನು ಬರೆದ ನಂತರ ಸಿಂಬಲ್ ಕೆಳಗಡೆ 1212 ಅಂತ ಬರೀಬೇಕಾಗುತ್ತೆ. ಅಂದರೆ ನೀವೇನು ಡ್ರಾ ಮಾಡ್ತೀರಾ ಸಿಂಬಲ್ಲು, ಅದ್ರ ಕೆಳಗಡೆ ನೀವು 1212 ಅಂತ ಬರೀಬೇಕು. ಆ 1212 ಬರೆದು ನಂತರ ಅದರ ಕೆಳಗಡೆ ಇದೇ ಶೀಟಲ್ಲೇ ಒಂದೇ ಶೀಟಲ್ಲಿ ನೀವು ಬರೀಬೇಕಾಗಿರುವಂಥದ್ದು, ವೈಟ್ ಶೀಟ್ ತೊಗೊಂಡು
ಮೇಲ್ಗಡೆ ಇನ್ಫಿನಿಟಿ ಸಿಂಬಲ್ ಗ್ರೀನ್ ಪೆನ್ನಲ್ಲಿ ಬರೆದು ಕೆಳಗಡೆ 12 ಅಂತ ಬರೆದು ನಂತರ ಆದರೂ ಕೆಳಗಡೆ ನೀವೇನು ಆಸೆ ಪಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಈಗ ಒಂದು ಕಾರ್ ತಗೋಬೇಕು ಅನ್ನೋದಾದರೆ ನೀವು ನಾನು ಆಲ್ರೆಡಿ ಅದು ಯಾವ್ದಾದ್ರು ಕಾರು ನಿಮಗೆ ಮನಸ್ಸಲ್ಲಿದೆ ಅದರ ಹೆಸರು ಅಂದರೆ ಆ ಒಂದು ಹೆಸರು ಹೇಳ್ಬಿಟ್ಟು ಅಂದರೆ ನಾನು ತಗೊಂಡಾಯಿತು ಅನ್ನೋವಂಥದ್ದನ್ನು ಬರಿಬೋದು. ಇಲ್ಲ ಮನೆ ತಗೊಳ್ಳೋ ಅಂಥ ಆಸೆ ಆಗಿದ್ದರೆ ನಾನು ಈ ರೀತಿ ನನಗೆ ಸ್ವಂತ ಮನೆ ಕಟ್ಟಾಗಿದೆ, ಪೂಜೆ ಮಾಡಾಗಿದೆ, ಇಲ್ಲ ಏನಾದರೂ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿರೋಂಥ ರೀತಿಯಲ್ಲಿ ಸಿಂಪಲ್ಲಾಗಿ ನೀವು 12 ಟೈಮ್ಸ್ ಇದನ್ನು ಬರೀಬೇಕಾಗುತ್ತೆ. ನನಗೆ ಒಳ್ಳೆ ಕಡೆ ಜಾಬ್ ಸಿಕ್ಕಾಗಿದೆ, ಅದು ಯಾವ್ದಾದ್ರು ಕಂಪ್ನಿ ಹೆಸರು ಮೆನ್ಷನ್ ಮಾಡೋಂಗಿದ್ರೆ ನನಗೆ ಈ ಜಾಗದಲ್ಲಿ ಕೆಲಸ ಸಿಕ್ಕಾಯಿತು ಅನ್ನೋದನ್ನು ನೀವು 12 ಟೈಮ್ಸ್ ಬರೀಬೇಕಾಗುತ್ತೆ. ಈ 12 ಅಂತ ನೀವೇನು ಬರೆದಿರ್ತೀರ ಅದ್ರ ಕೆಳಗಡೆ 12 ಟೈಮ್ಸು ನಿಮ್ಮ ಆಸೆಯನ್ನು ನೀವು ನಡೆದಿರೋವಂಥ ರೀತಿಯಲ್ಲಿ ಬರೀತೀರ. ನಂತರ ಅದ್ರ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಟೈಮ್ಸ್ ಬರೀಬೇಕಾಗುತ್ತೆ. ಸೊ ಇಲ್ಲಿ ಬರೆದಿರೋದ್ರಲ್ಲಿ ಇದು ಪ್ರಿಂಟೆಡ್ ಆಗಿರೋದ್ರಿಂದ ನಿಮಗೆ ಅದು ಕರೆಕ್ಟಾಗಿ ಬಂದಿಲ್ಲ, ಹಾಗಾಗಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಿರೋವಂಥದ್ದು. ಹಾಗಾಗಿ ನೀವು ವೈಟ್ ಶೀಟಲ್ಲಿ ಇನ್ಫಿನಿಟಿ ಬರೆದು ಅದ್ರ ಕೆಳಗಡೆ 12 ಅಂತ ಬರೆದು ನಂತರ ಅದ್ರ ಕೆಳಗಡೆ 12 ಸರಿ ನಿಮ್ಮ ಆಸೆ ನಡೆದಿರುವಂಥ ರೀತಿಯಲ್ಲಿ ಬರೆದು ನಂತರ ಅದ್ರ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಸರಿ ಬರೀಬೇಕಾಗುತ್ತೆ. ಇಷ್ಟು ಮಾಡಿದ ನಂತರ ಇದನ್ನು ಫೋಲ್ಡ್ ಮಾಡಿ ನೀವೆಲ್ಲಾದರೂ ಸೇಫಾಗಿ ಒಂದು ಜಾಗದಲ್ಲಿ ಇಡ್ಬೋದು. ಅದು ಲಾಕರ್ ಆಗಿರ್ಬೋದು, ಇಲ್ಲ ನಿಮ್ಮ ಪರ್ಸಲ್ ಆಗಿರ್ಬೋದು. ಅಂದರೆ ನೀವು ಅದನ್ನು ಮರಿಬಾರ್ದು ಎಲ್ಲಿಟ್ಟಿದ್ದೀರಾ ಅನ್ನೋವಂಥದ್ದು, ಆ ರೀತಿ ನೀವು ಅದನ್ನು ಎತ್ತಿಡಬೇಕಾಗುತ್ತೆ. ನಿಮ್ಮ ವಿಶ್ ಅಂದರೆ ನಿಮ್ಮ ಆಸೆ ಏನಿದೆ ಅದು ಕಂಪ್ಲೀಟ್ ಆದ ನಂತರ ಅಂದರೆ ಅದು ಪೂರೈಸಿದ ನಂತರ ಈ ಒಂದು ಪೇಪರ್ನ ನೀವು ಮನೆ ಹೊರಗಡೆ ತಗೊಂಡೋಗಿ ಅದನ್ನು ಬರ್ನ್ ಮಾಡಿ ಅದರದ್ದು ಆ್ಯಶಸ್ ಏನಿದೆ, ಬೂದಿ ಏನು ಬರುತ್ತೆ ಅದನ್ನು ನೀವು ಗಾಳಿಯಲ್ಲಿ ಉಬ್ಬಿ ಬಿಡಬೇಕಾಗುತ್ತೆ. ಅಂದರೆ ಯೂನಿವರ್ಸಿಗೆ ನೀವು ಬಿಡ್ತಿದ್ದೀರಾ ಅನ್ನೋಂಥ ರೀತಿಯಲ್ಲಿ ಅದನ್ನು ಗಾಳಿಗೆ ಬಿಡಬೇಕಾಗುತ್ತೆ. ಅದು ಈಸಿಯಾಗಿ ಪೇಪರ್ ಬರ್ನ್ ಆಗ್ತಾನೆ ಅದು ಈಸಿಯಾಗಿ ಫ್ಲೈ ಆಗ್ತಾ ಹೋಗುತ್ತೆ ಕೆಲವೊಂದು ಸರಿ. ಸೊ ಆ ರೀತಿ ಹೋಗೋಕ್ಕೆ ಬಿಟ್ಬಿಡಬೇಕು. ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ಈ ಒಂದು ಟೆಕ್ನಿಕ್ಕು ನೀವು ಈ ಫ್ರೈಡೇ ಮಾತ್ರ ಮಾಡುವಂಥ ಟೆಕ್ನಿಕ್ ಇದು. ಸೊ ಅದಕ್ಕೇ ನಾನು ಹೇಳಿದ್ದು 12 ಪೋರ್ಟಲ್ ಓಪನ್ ಯಾವಾಗ ಆಗುತ್ತೆ ಆ ಒಂದು ಸಮಯದಲ್ಲಿ ನೀವು ಈ ಒಂದು ಟೆಕ್ನಿಕ್ನ ಪ್ರಯೋಗ ಮಾಡಬೇಕಾಗತ್ತೆ. ಟೈಮ್ ನೈಟ್ ಆದರೂ ನೀವು ಮಾಡ್ಕೋಬೋದು 12 ಇಲ್ಲ ಮಧ್ಯಾಹ್ನ 12 ಆದರೂ ಮಾಡ್ಬೋದು, ಇಲ್ಲ ನಾನು ಹೇಳಿದ ಟೈಮಿಂಗ್ಸ್ನ ನೀವು ಫಾಲೋ ಮಾಡ್ಬೋದು. ಅಂದರೆ ನಿಮ್ಗೆ ಈ 2 ಟೈಮು ಆಗಲ್ಲ ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಅಂದರೆ ಬೆಳಗ್ಗೆ 6ರಿಂದ 7, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ, ಇಲ್ಲಾಂದರೆ ನೈಟು 8 ಗಂಟೆಯಿಂದ 9 ಗಂಟೆ. ಈ 3 ಟೈಮ್ ನಾನು ನಿಮಗೆ ಹೇಳಿದ್ದೀನಲ್ವ. ಈ ಒಂದು ಸಮಯದಲ್ಲಿ ಕೂಡ ನೀವು ಈ ಒಂದು ಪೋರ್ಟಲ್ ಈ ಒಂದು ಟೆಕ್ನಿಕ್ ಏನಿದೆ ಇದನ್ನು ನೀವು ಬರೆದು ಮಾಡ್ಬೋದು. ಅಂದರೆ ನೀವು ಆಲ್ರೆಡಿ ಯಾವುದಾದ್ರೂ ಟೆಕ್ನಿಕ್ ಮಾಡಿ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೂ ಕೂಡ ಈ ಒಂದು ಟೆಕ್ನಿಕ್ಕಿಂದ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಪ್ರತಿಯೊಬ್ಬರಿಗೂ ರಿಸಲ್ಟ್ ಕೊಡುವಂಥದ್ದು. ಈ ವರ್ಷದ ಕೊನೆ ಆದಂಥ ಪೋರ್ಟಲ್ ಇದು ಓಪನ್ ಆಗ್ತಿರೋವಂಥದ್ದು. ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. 11 ಮಾಡಬೇಕಾದ್ರೂ ಹೇಳಿದೆ, ಅದು ರಿಪೀಟೆಡ್ಲಿ ಬರ್ತಿತ್ತು 11 ಆದರೆ 12 ಇದೊಂದೇ ನಾವು ಮಾಡ್ತಾ ಇರೋವಂಥದ್ದು. ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ. ನಿಮ್ಮ ಆಸೆ ಎಲ್ಲ ನೆರವೇರುತ್ತೆ, ನಿಮ್ಮ ಡ್ರೀಮ್ ಎಲ್ಲ ಸಕ್ಸಸ್ ಆಗುತ್ತೆ, ಟ್ರೂ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.